ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೇಖಾ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನು ಈ ಚಾನಲಲ್ಲಿ ಏನೇನು ಕಂಟೆಂಟ್ ಕೊಡ್ತೀನಿ ಅಂದರೆ ರೇಖಿ ಬಗ್ಗೆ ತಿಳಿಸ್ಕೊಡ್ತೀನಿ. ರೇಖಿಯ ನಂತರ ನಾನು ಯಾವ್ಯಾವ ಹೀಲಿಂಗ್ ಮೊನೋಯಿಟ್ಸ್ ಕಲಿತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ರೇಖಿ ಕಲಿಯೋ ಮುಂಚೆ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಹೆಲ್ತ್ ಟಿಪ್ಸ್ ಕೊಡ್ತೀನಿ. ಹೀಗೆ ನನ್ನ ಡೈಲಿ ರೊಟೀನಲ್ಲಿ ನಡೆಯುವ ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ರೊಟೀನನ್ನು. ಹೀಗೆ ಹಲವಾರು ಮಾಹಿತಿಗಳನ್ನು ನನಗೆ ತಿಳಿದಿರೋವನ್ನು ತಿಳಿಸ್ತೀನಿ ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ರೆಸಿಪಿ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ರೆಸಿಪಿ ಏನು ಅಂತ ಹೇಳ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಅಂತೀವಿ ಅಥವಾ ಕೊತ್ತಂಬರಿ ಸೊಪ್ಪು ಚಟ್ನಿ ಅಂತಲೂ ಕೂಡ ಹೇಳ್ತೀವಿ. ಇದನ್ನು ನಾನೇ ರೆಡಿ ಮಾಡಿರೋದು ಮತ್ತು ಕ್ರಿಯೇಟ್ ಮಾಡಿರೋದು ಹೆಲ್ದಿಯಾಗಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಇದಕ್ಕೆ ಏನೇನು ಬೇಕು ಪದಾರ್ಥಗಳಂದರೆ ಅರ್ಧ ಬೌಲು ಶೇಂಗಾ ಬೀಜ, 1 ಕಟ್ಟು ಕೊತ್ತಂಬರಿ ಸೊಪ್ಪು, 5 ಹಸಿಮೆಣಸು, 1 ಪೀಸು ಶುಂಠಿ, 1 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, 5-6 ಬೆಳ್ಳುಳ್ಳಿ ಬೇಳೆ, 1 ಖರ್ಜೂರ, ಇದು ಗೋಕರ್ಣ ಸಾಲ್ಟ್ ಅಂತಾರೆ, ಕಲ್ಲುಪ್ಪು, 1/2 ಟೀ ಸ್ಪೂನು ಬ್ಲ್ಯಾಕ್ ಸಾಲ್ಟು. ಬನ್ನಿ ಮಾಡೋಣ. ಶೇಂಗಾ ಬೀಜ ಹಾಕ್ತೀನಿ, ಹಸಿಮೆಣಸು, ಶುಂಠಿ ಹಾಕಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿದ್ದೀನಿ. ಈ ರೀತಿ ಇದೆ. ಈಗ ರುಬ್ಕೊಂಬರ್ತೀನಿ. ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ. ನೋಡಿ, ಈ ಕಲರ್ ಇದೆ, ಚೆನ್ನಾಗಿದೆ, ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಚಟ್ನಿ. ಫ್ರೆಂಡ್ಸ್, ಇವಾಗ ರೆಡಿ ಮಾಡಿರೋ ಗ್ರೀನ್ ಚಟ್ನಿ ನಮ್ಮದಿದು ಅರ್ಲಿ ಡಿನ್ನರು. ಅರ್ಲಿ ಡಿನ್ನರಲ್ಲಿ ಏನೇನಿದೆ ಅಂದರೆ ಒಂದು ಫ್ರೂಟ್ಸ್ ಇದೆ, ನಟ್ಸ್ ಇದೆ, ಸಲಾಡ್ ಇದೆ, ಮಾಮೂಲು ಕೊಬ್ಬರಿ ಚಟ್ನಿ ಇದೆ, ಇವತ್ತು ನಿಮಗೆ ತೋರಿಸಿದ್ನೆಲ್ಲ ಗ್ರೀನ್ ಚಟ್ನಿ ಇದೆ, ಪ್ಲಸ್ ಕೆಂಪಕ್ಕಿ ಮತ್ತು ಹೆಸರು ಕಾಳು ಇಡ್ಲಿ. ನಾನು 6:30 ಇಂದ 7 ಗಂಟೆ ಒಳಗೆ ಡಿನ್ನರ್ ಮಾಡೋದ್ರಿಂದ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬೆನಿಫಿಟ್ಸ್ ಏನಂದರೆ ನೆಲ್ಲಿಕಾಯಿ ರಿಚ್ ಕ್ಯಾಲ್ಶಿಯಮ್ ಇದೆ, ಕೊತ್ತಂಬರಿ ಸೊಪ್ಪು ಕೂಡ ಕ್ಯಾಲ್ಶಿಯಮ್ ಇದೆ, ಐರನ್ನು ಇದೆ, ಮೆಗ್ನೀಷಿಯಮ್ ಇದೆ. ಹೀಗೆ ಹಲವಾರು ನ್ಯೂಟ್ರಿಷನ್ನಾಗೆ ಇರುತ್ತೆ ವಿಟಮಿನ್ಸು. ಮತ್ತು ಜಿಂಜರ್, ಶುಂಠಿಯಲ್ಲೂ ಕೂಡ ಕ್ಯಾಲ್ಶಿಯಮ್ ಇದೆ. ಹಾಗಾಗಿ ಇವತ್ತಿನ ಚಟ್ನಿ ರಿಚ್ ಕ್ಯಾಲ್ಶಿಯಮ್ ಚಟ್ನಿ ಅಂತ ಹೇಳ್ತೀನಿ. ಇದು ಕೂಡ ಹಾರ್ಟ್ ಚಕ್ರಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಬ್ಲ್ಯಾಕೇಜಸ್ ಕ್ಲಿಯರ್ ಮಾಡುತ್ತೆ ಮತ್ತು ಹೀಲ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಚಕ್ರಗಳಲ್ಲಿ ಹಾರ್ಟ್ ಚಕ್ರ ಒಂಥರ ಪವರ್ ಹೌಸ್ ಇದ್ದಂಗೆ. ಹಾರ್ಟ್ ಚಕ್ರ ನಾವು ಬ್ಲ್ಯಾಕೇಜ್ ಕ್ಲಿಯರ್ ಆಗಿ ಇಟ್ಕೊಂಡು, ಕ್ಲೆಂಚ್ ಆಗಿ ಮಾಡಿಕೊಂಡು, ಹೀಲ್ ಆಗಿ ಇಟ್ಕೊಂಡ್ರೆ ಇಡೀ ಮತ್ತು ಇನ್ನಿತರ ಚಕ್ರಗಳು ತುಂಬ ಆಕ್ಟಿವ್ ಆಗಿರ್ತವೆ. ಹಾಗಾಗಿ ನಾವು ಹಾರ್ಟ್ ಚಕ್ರದ ಬಗ್ಗೆ ಕಾಳಜಿ ವಹಿಸ್ಬೇಕು. ಎಲ್ಲ ಚಕ್ರಗಳ ಬಗ್ಗೆನ ಕಾಳಜಿ ವಹಿಸ್ಬೇಕು. ಅದರಲ್ಲಿ ಹಾರ್ಟ್ ಚಕ್ರ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಆಕ್ಟಿವ್ ಆಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ, ಎನರ್ಜಿ ಆಗಿರ್ತೀವಿ, ಹೆಲ್ದಿಯಾಗಿರ್ತೀವಿ. ನಮಸ್ಕಾರ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.